ನವರಾತ್ರಿ ಕೇವಲ ಹಬ್ಬ ಮಾತ್ರವಲ್ಲ, ಅದು ಶಕ್ತಿ ದೇವತೆಯನ್ನು ಆರಾಧನೆ ಮಾಡುವ ಹಬ್ಬವಾಗಿದೆ. ಶಕ್ತಿ ದೇವತೆಗೆ ಗೌರವವನ್ನು ಸೂಚಿಸುವಂತಹ ಹಬ್ಬವಾಗಿದೆ. ನವರಾತ್ರಿ ಹಬ್ಬವು ಕಳಶ ಸ್ಥಾಪನೆಯೊಂದಿಗೆ ಪ್ರಾರಂಭವಾಗುವ ಹಬ್ಬವಾಗಿದೆ. ನವರಾತ್ರಿ ಹಬ್ಬದಲ್ಲಿ ಕಳಶ ಸ್ಥಾಪನೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಲಾಗಿದೆ. ಕಳಶ ಸ್ಥಾಪನೆಯನ್ನು ಮಾಡುವಾಗ ಶಾಸ್ತ್ರಬದ್ಧವಾಗಿ ಮಾಡಬೇಕು. ಇಲ್ಲದೇ ಇದ್ದರೆ ನವರಾತ್ರಿ ಹಬ್ಬವನ್ನು ಆಚರಿಸಿಯೂ ವ್ಯರ್ಥವಾಗುತ್ತದೆ. ದೇವಿ ಪುರಾಣ ಮತ್ತು ಸ್ಕಂದ ಪುರಾಣದಂತಹ ಪಠ್ಯಗಳು ನವರಾತ್ರಿ ಸಮಯದಲ್ಲಿ ಕಳಶ ಸ್ಥಾಪನೆ ಮಾಡುವುದು ಶುಭವೆಂದು ಹೇಳಲಾಗಿದೆ. ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ನಾವು ನವರಾತ್ರಿ ಸಮಯದಲ್ಲಿ ಕಳಶವನ್ನು ಸರಿಯಾದ ರೀತಿಯಲ್ಲಿ ಹಾಗೂ ಸರಿಯಾದ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ನವರಾತ್ರಿ ಭಕ್ತಿಯ ಹಬ್ಬ ಮಾತ್ರವಲ್ಲದೆ ಶಕ್ತಿಯ ಸಮತೋಲನದ ಸಮಯವೂ ಆಗಿದೆ. ಕಳಶ ಸ್ಥಾಪನೆ ಮತ್ತು ವಿಗ್ರಹವನ್ನು ಇಟ್ಟಿರುವ ದಿಕ್ಕುಗಳು ಸರಿಯಾಗಿಲ್ಲದಿದ್ದರೆ ಆಧ್ಯಾತ್ಮಿಕ ಅಭ್ಯಾಸದ ಪೂರ್ಣ ಫಲಿತಾಂಶಗಳನ್ನು ಸಾಧಿಸಲು ನಮಗೆ ಸಾಧ್ಯವಾಗುವುದಿಲ್ಲ ಎಂದು ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ. ಇದರರ್ಥ ನವರಾತ್ರಿಯು ಪೂಜಾ ಸಾಮಗ್ರಿಗಳೊಂದಿಗೆ ಮಾತ್ರವಲ್ಲದೆ ಶಾಸ್ತ್ರಗಳ ಸೂಚನೆಗಳೊಂದಿಗೆ ಪ್ರಾರಂಭವಾಗಬೇಕು. ಇದರಿಂದ ದೇವಿಯ ಆಶೀರ್ವಾದವು ಯಾವಾಗಲೂ ನಮ್ಮ ಮನೆ ಮತ್ತು ಕುಟುಂಬದ ಮೇಲೆ ಇರುತ್ತದೆ. ಕಳಶ ಅಥವಾ ಘಟಸ್ಥಾಪನೆಯನ್ನು ಯಾವ ದಿಕ್ಕಿನಲ್ಲಿ ಮಾಡಬೇಕು ಅಂತ ನೋಡೋದಾದ್ರೆ, ಸ್ಕಂದ ಪುರಾಣವು ದೇವಿಯ ಪೂಜೆಯ ಮಹತ್ವ ಮತ್ತು ಘಟಸ್ಥಾಪನೆಯ ಆಚರಣೆಗಳನ್ನು ವಿವರಿಸುತ್ತದೆ. ಇದು ನವರಾತ್ರಿಯ ಕಳಶ ಸ್ಥಾಪನೆಗೆ ಮಾಡಿಕೊಳ್ಳಬೇಕಾದ ಶುದ್ಧೀಕರಣ ವಿಧಿಗಳು, ಪ್ರಾರ್ಥನೆ, ಮಂತ್ರಗಳು ಮತ್ತು ಪೂಜಾ ನಿಯಮಗಳನ್ನು ವಿವರಿಸುತ್ತದೆ. ಆದರೆ ಇದರಲ್ಲಿ ಯಾವುದೇ ನಿರ್ದಿಷ್ಟ ದಿಕ್ಕನ್ನು ಹೇಳಲಾಗಿಲ್ಲ. ಆದಾಗ್ಯೂ ಪಂಡಿತರು ಮತ್ತು ವಾಸ್ತು ತಜ್ಞರ ಪ್ರಕಾರ ಈಶಾನ್ಯ ದಿಕ್ಕನ್ನು ದೇವತೆಗಳಿಗೆ ದ್ವಾರವೆಂದು ಪರಿಗಣಿಸಲಾಗಿದೆ. ಅದಕ್ಕಾಗಿಯೇ ಈ ಸ್ಥಳದಲ್ಲಿ ಕಳಶವನ್ನು ಸ್ಥಾಪಿಸುವ ಸಂಪ್ರದಾಯವು ಪ್ರಚಲಿತದಲ್ಲಿದೆ. ನೀವು ಈ ಬಾರಿ ಕಳಶವನ್ನು ಅಥವಾ ಘಟಸ್ಥಾಪನೆಯನ್ನು ಮಾಡುವುದಾದರೆ ಈಶಾನ್ಯ ದಿಕ್ಕಿನಲ್ಲಿ ಮಾಡುವುದು ಉತ್ತಮ. ಹಾಗೂ ಈ ದಿನ ದುರ್ಗಾದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವುದಾದರೆ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಮಾಡಬೇಕು. ಘಟಸ್ಥಾಪನೆ ಅಥವಾ ಕಳಶ ಸ್ಥಾಪನೆ 2025 ಶುಭ ಮುಹೂರ್ತನ ತಿಳಿಯೋಣ. ಕಳಶ ಅಥವಾ ಘಟಸ್ಥಾಪನೆ ದಿನಾಂಕ 2025 ಸೆಪ್ಟೆಂಬರ್ 22 ಸೋಮವಾರ. ಕಳಶ ಸ್ಥಾಪನೆಯ ಮುಹೂರ್ತ ಸೆಪ್ಟೆಂಬರ್ 22ರಂದು ಮುಂಜಾನೆ 6:09 ಬೆಳಗ್ಗೆ 8:06 ಅಥವಾ ಕಳಶ ಸ್ಥಾಪನೆಗೆ ಎರಡನೇ ಮುಹೂರ್ತ 22ರಂದು ಸೋಮವಾರ ಬೆಳಗ್ಗೆ 11:49 ಮಧ್ಯಾಹ್ನ 12:38 ಅಭಿಜಿತ್ ಮುಹೂರ್ತ 22ರಂದು ಸೋಮವಾರ ಬೆಳಗ್ಗೆ 11:49 ಮಧ್ಯಾಹ್ನ 12:38 ಕಳಶ ಸ್ಥಾಪನೆ ಮಾಡುವಾಗ ಪಠಿಸಬೇಕಾದ ಮಂತ್ರಗಳು: ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಇನ್ನೊಂದು ಓಂ ಜಯಂತಿ ಮಂಗಳಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮ ಶಿವದಾತ್ರಿ ಸ್ವಾಹ ಸ್ವಾದ ನಮೋಸ್ತುತೆ. ಮೂರನೆಯದು ಯಾದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನವರಾತ್ರಿ ಕಳಶ ಸ್ಥಾಪನೆ ಮಾಡುವುದು ಹೇಗೆ? ಘಟಸ್ಥಾಪನೆಯ ಮೊದಲು ನಿಮ್ಮ ಮನೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಬೆಳಗ್ಗೆ ಸ್ನಾನ ಮಾಡಿ ಮತ್ತು ಸಾಧ್ಯವಾದರೆ ಹೊಲಿಗೆ ಇಲ್ಲದ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ. ಪೂಜಾ ಸ್ಥಳದಲ್ಲಿ ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಿ. ಮಣ್ಣಿನಲ್ಲಿ ಮರಳು ಮತ್ತು 7 ಬಗೆಯ ಜೇಡಿ ಮಣ್ಣನ್ನು ಬೆರೆಸಿ ಸಣ್ಣ ಪೀಠವನ್ನು ಮಾಡಿ ಕಳಶವನ್ನು ಸ್ವಚ್ಛಗೊಳಿಸಿ ಅದರ ಮೇಲೆ ಸ್ವಸ್ತಿಕವನ್ನು ಬಿಡಿಸಿ ಮತ್ತು ಸಿಂಧೂರವನ್ನು ಹಚ್ಚಿ ಕಳಶದ ಕುತ್ತಿಗೆಗೆ ಪವಿತ್ರ ದಾರವನ್ನು ಕಟ್ಟಿ ಅದರಲ್ಲಿ ಬಾರ್ಲಿ ಮತ್ತು 7 ಧಾನ್ಯಗಳನ್ನು ಇರಿಸಿ. ನಂತರ ಅದನ್ನು ಶ್ರೀಗಂಧ ಹೂವುಗಳು, ವೀಳ್ಯದೆಲೆ, ಅಡಿಕೆ, 1 ನಾಣ್ಯ ಮತ್ತು ಅಕ್ಷತೆಯನ್ನು ಹಾಕಿ ಶುದ್ಧವಾದ ನೀರನ್ನು ಕಳಶಕ್ಕೆ ತುಂಬಿ ಕಳಶದ ಮೇಲೆ ಮಾವಿನ ಎಲೆಯನ್ನು ಇರಿಸಿ. ಒಂದು ಮಣ್ಣಿನ ಪಾತ್ರೆಯಲ್ಲಿ ಅಕ್ಕಿಯನ್ನು ತುಂಬಿಸಿ ಕಳಶದ ಮೇಲೆ ಇರಿಸಿ. ಕೊನೆಯದಾಗಿ ತೆಂಗಿನಕಾಯಿಯನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಕಳಶದ ಮೇಲೆ ಇರಿಸಿ. ಕಳಶವನ್ನು ದೇವತೆಯೆಂದು ಪರಿಗಣಿಸಿ ಪೂರ್ಣ ಭಕ್ತಿಯಿಂದ ಪೂಜೆ ಮಾಡಿ ಮತ್ತು ಕಳಶದೊಳಗೆ ವರುಣ, ಭೂಮಿ ದೇವತೆ, ದೇವತೆಗಳು, ವೇದಗಳು ಮತ್ತು ದಿಕ್ಪಾಲಕರೆಲ್ಲರೂ ಕಳಶಕ್ಕೆ ಆಹ್ವಾನಿಸಬೇಕು. ನವರಾತ್ರಿಯ 9 ದಿನಗಳಲ್ಲಿ ಯಾವುದೇ ಅಡೆತಡೆಗಳು ಉಂಟಾಗಬಾರದು ಮತ್ತು ಪೂಜೆ ಯಶಸ್ವಿಯಾಗಿ ಪೂರ್ಣಗೊಳ್ಳಬೇಕೆಂದು ಪ್ರಾರ್ಥಿಸಿಕೊಳ್ಳಿ.
ಕಳಶ ಸ್ಥಾಪನೆಯ ನಂತರ ದುರ್ಗಾದೇವಿಯ 9 ರೂಪಗಳ ಪೂಜೆ ಪ್ರಾರಂಭವಾಗುತ್ತದೆ. ಪ್ರತಿದಿನ ವಿಭಿನ್ನ ರೂಪಗಳನ್ನು ಪೂಜಿಸಲಾಗುತ್ತದೆ. ನವರಾತ್ರಿಯ ಮೊದಲ ದಿನದಂದು ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ನವರಾತ್ರಿಯ ಮೊದಲ ದಿನ ಮಾತ್ರವಲ್ಲ, 9 ದಿನಗಳಲ್ಲಿ ದುರ್ಗಾದೇವಿಗೆ ದೀಪ ಹಚ್ಚಿ ಧೂಪ ಮತ್ತು ನೈವೇದ್ಯವನ್ನು ಅರ್ಪಿಸಬೇಕು. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಆರತಿ ಮತ್ತು ದುರ್ಗಾ ಸಪ್ತಶತಿಯನ್ನು ಪಠಿಸಬೇಕು. ಈ ರೀತಿಯಾಗಿ ನಾವು ನವರಾತ್ರಿ ಹಬ್ಬವನ್ನು ಪ್ರಾರಂಭಿಸಬಹುದಾಗಿದೆ. ನವರಾತ್ರಿ ಹಬ್ಬದ ಮೊದಲನೇ ದಿನದಂದು ಘಟಸ್ಥಾಪನೆ ಅಥವಾ ಕಳಶ ಸ್ಥಾಪನೆಯು ಹೆಚ್ಚು ಶ್ರೇಷ್ಠತೆಯನ್ನು ಪಡೆದುಕೊಂಡಿರುತ್ತದೆ. ಈ ಮೇಲೆ ಹೇಳಿದಂತೆ ಘಟಸ್ಥಾಪನೆ ಅಥವಾ ಕಳಶ ಸ್ಥಾಪನೆ ಮಾಡುವುದರಿಂದ ದುರ್ಗಾದೇವಿಯ ಆಶೀರ್ವಾದ ನಿಮಗೆ ಪ್ರಾಪ್ತವಾಗುವುದು ಹಾಗೂ ನವರಾತ್ರಿಯ 9 ದಿನವೂ ಪೂಜೆ ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುವುದು ಎನ್ನುವ ನಂಬಿಕೆ ಇದೆ. ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.